ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಫಿನ್ ಅಲೆನ್, ಅಂಕ್ರಿಶ್ ರಘುವಂಶಿ ಹಾಗೂ ಕ್ಯಾಮರೂನ್ ಗ್ರೀನ್ ಬ್ಯಾಟಿಂಗ್ ಆರ್ಭಟ. ಬೌಲರ್ಗಳ ಕೈಚಳಕದಿಂದ ಕೋಲ್ಕತಾ ನೈಟ್ ರೈಡರ್ಸ್ ಗುಜರಾತ್ ಟೈಟನ್ಸ್ ವಿರುದ್ಧ 29 ರನ್ಗಳ ಅಮೋಘ ಜಯ ಸಾಧಿಸಿದೆ. ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದಂತ ಕೆಕೆಆರ್ 20 ಓವರ್ಗಳಲ್ಲಿ ಕೇವಲ 2 ವಿಕೆಟ್ ನಷ್ಟಕ್ಕೆ 247 ರನ್ ಬಾರಿಸಿತ್ತು. ಈ ಗುರಿ ಬೆನ್ನಟ್ಟಿದ ಟೈಟಾನ್ಸ್ ನಿಗದಿತ ಓವರ್ಗಳಲ್ಲಿ 4 ವಿಕೆಟ್ ನಷ್ಟಕ್ಕೆ 218 ರನ್ ಗಳಿಸಿ ಸೋಲನ್ನು ಒಪ್ಪಿಕೊಂಡಿತು. ಇನ್ನು ಬೃಹತ್ ರನ್ ಚೇಸಿಂಗ್ ಆರಂಭಿಸಿದ ಗುಜರಾತ್ ಪರ ಶುಭಮನ್ ಗಿಲ್ ನಾಯಕನ ಆಟವಾಡುತ್ತಾರೆ. ಜೋಸ್ ಬಟ್ಲರ್ ಜೊತೆಗೂಡಿ ಅಬ್ಬರಿಸ್ತಾ ಇದ್ದಂತ ಗಿಲ್ ಪಂದ್ಯ ಗೆಲ್ಲಿಸುವ ಪಣವನ್ನು ತೊಟ್ಟಿದ್ರು. ಗಿಲ್ ಅವರಿಗೆ ಜೋಸ್ ಬಟ್ಲರ್ ಹಾಗೆ ಸಾಯಿ ಸುದರ್ಶನ್ ಕೂಡ ಸಾಥ್ ನೀಡಿದ್ರು. ಆದರೆ 17ನೇ ಓವರ್ನಲ್ಲಿ ಗಿಲ್ ಅವರ ವಿಕೆಟ್ ಪತನಗೊಳ್ತಾ ಇದ್ದಂತೆ ಟೈಟಾನ್ಸ್ ಗೆಲುವು ಕೂಡ ಕಸಿಯಿತು. ಗಿಲ್ 49 ಎಸೆತಗಳಲ್ಲಿ 58 ರನ್ ಬಾರಿಸಿದರೆ ಸುದರ್ಶನ್ ಅಜಯ್ 53 ರನ್. ಹಾಗೆ ಇದಕ್ಕೂ ಮುನ್ನ ಬ್ಯಾಟ್ ಮಾಡಿದಂತ ಕೆಕೆಆರ್ ಪರ ಫಿನ್ ಅಲೆನ್ ಸಿಕ್ಸರ್ ಬೌಂಡ್ರಿಗಳ ಮಳೆಯನ್ನೇ ಸುರಿಸಿದ್ರು. ಆರಂಭದಿಂದಲೇ ಟೈಟನ್ಸ್ ಬೌಲರ್ಗಳನ್ನು ಹಿಗ್ಗಾಮುಗ್ಗಾ ದಂಡಿಸಿದ ಅಲೆನ್ ಶತಕದ ಸನಿಹದಲ್ಲಿ ಔಟ್ ಆಗ್ತಾರೆ. 265.71 ಸ್ಟ್ರೈಕ್ ರೇಟ್ನಲ್ಲಿ ಬ್ಯಾಟ್ ಬೀಸಿದಂತ ಅಲೆನ್ 35 ಎಸೆತಗಳಲ್ಲಿ 93 ರನ್ ಚಚ್ಚಿದ್ರು. ಆ ಬಳಿಕ ಜೊತೆಗೂಡಿದ ಕ್ಯಾಮರೂನ್ ಗ್ರೀನ್ ಹಾಗೂ ಅಂಕ್ರಿಶ್ ರಘುವಂಶಿ ಮುರಿಯದ 3ನೇ ವಿಕೆಟ್ಗೆ ಶತಕದ ಜೊತೆಯಾಟವನ್ನ ನೀಡಿದ್ರು. ರಘುವಂಶಿ 44 ಎಸೆತಗಳಲ್ಲಿ 82 ರನ್ ಚಚ್ಚಿದ್ರೆ ಗ್ರೀನ್ 28 ಎಸೆತಗಳಲ್ಲಿ 52 ರನ್ ಗಳಿಸಿ ಅಜೇಯರಾಗಿ ಉಳಿದ್ರು. ಇನ್ನು ನಾಯಕ ರಹಾನೆ 14 ಎಸೆತಗಳಲ್ಲಿ ಕೇವಲ 14 ರನ್ ಗಳಿಸಿ ಔಟ್ ಆದ್ರು.